ನಮಸ್ತೆ. ಆಕೆ ಎಲ್ಲ ಬಟ್ಟೆಗಳನ್ನ ಸೀರೆಯನ್ನು ಎತ್ಕೊಂಡು ಹಾಸಿಗೆ ಮೇಲಿದ್ದ ಹೊದಿಕೆಯನ್ನು ಮಡಚಿ ನೆಲದ ಮೇಲೆ ಬಿದ್ದಿದ್ದ ಆಕೆ ಒಡವೆಗಳನ್ನು ತೆಗೆದುಕೊಂಡ. ಆ ವಸ್ತುವೆಲ್ಲ ಆಕೆಯದ್ದೇ ಅಂತ ಅವನ ಮನಸ್ಸಿಗೆ ಅನಿಸಿದ ಪ್ರತಿಯೊಂದನ್ನು ಕಣ್ಣುಗಳು ಕಾಣ್ತಿದ್ರು. ಅವನ ಮನಸ್ಸು ಮತ್ತು ಮೆದುಳು ಗುರುತಿಸಿದ್ವು. ಅವೆಲ್ಲವನ್ನ ತೆಗೆದುಕೊಂಡು ಆಕೆಯ ದೇಹದ ಪ್ರತಿ ಅಣುವನ್ನು ನೆನಪಿಸಿಕೊಂಡ. ಹಿಂದಿನ ರಾತ್ರಿ ಆಕೆ ಮೈ ಮೇಲೆ ಏನಿದ್ವು ಅನ್ನೋದು ಅವನಿಗೆ ನೆನಪಾಯಿತು. ಅದನ್ನೆಲ್ಲ ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಹೊರಟು ಹೋದ. ವಿನಯ್ಗೆ ಏನೂ ಅರ್ಥ ಆಗಲಿಲ್ಲ. ಅವನು ವಿಕ್ರಮ್ನ ಹಿಂದೆ ಓಡ್ದ. ತನ್ನನ್ನು ತಾನು ವಿಪರೀತವಾಗಿ ಬೈದ್ಕೊಂಡ. ಅಸಲಿಗೆ ಯಾಕೆ ತಾನು ಆಕೆಯನ್ನು ಬಿಟ್ಟು ಬಂದೆ ಅಂತ ಯೋಚಿಸ್ತಾ. ವಿಕ್ರಮ್ಗೆ ಹುಚ್ಚು ಹಿಡಿದಂತಿತ್ತು. ಬೇಡ ಅಂದರೂ ಕಣ್ಣಲ್ಲಿ ನೀರು ಬರುತ್ತಲೇ ಇತ್ತು. ರಾತ್ರಿಯೆಲ್ಲ ಆಕೆ ಮಾತನಾಡಿದ ಮಾತುಗಳು ಇನ್ನೂ ಅವನ ಕಿವಿಯಲ್ಲಿ ಕೇಳ್ತಿರುವಂತೆ ಇತ್ತು. ಕೃಷ್ಣ, ನಿನ್ನನ್ನು ಬಿಟ್ಟು ಹೋಗ್ತೀಯಲ್ಲ, ನನ್ನನ್ನು ಪ್ರೀತಿಸು, ನಂಗೆ ನೋವಾಗ್ತಿದೆ, ಬಿಡು ಪ್ಲೀಸ್, ನನಗೆ ಬೇಡ, ನನಗೆ ಜಾಸ್ತಿ ನೋವಾಗ್ತಿದೆ ಕೃಷ್ಣಯ್ಯ, ನನಗೆ ಬೇಡ, ನನ್ನ ಬಿಟ್ಬಿಡು. ವಿನಯ್ ಭಯದಿಂದಲೇ ವಿಕ್ರಮ್ ಬಳಿ ಬಂದ. ವಿಕ್ರಮ್ ಆಕೆ ಒಡವೆಯನ್ನು ಕೈಲಿ ಹಿಡ್ಕೊಂಡು ಬಹಳ ಪ್ರೀತಿಯಿಂದ ನೋಡ್ತಾ ಕುಳಿತಿದ್ದ. ಅಣ್ಣಯ್ಯ ಅಂತ ವಿನಯ್ ಭಯದಿಂದ ಕರೆದ. ತಕ್ಷಣವೇ ವಿಕ್ರಮ್ಗೆ ಪ್ರಜ್ಞೆ ಬಂತು. ಆಕೆ ವಸ್ತುಗಳನ್ನೆಲ್ಲ ಬ್ಯಾಗ್ ಹಾಕಿ ವಿನಯ್ ಕಡೆ ನೋಡಿ ಮೇಲೆದ್ದು ನಿಂತ. ಅವನ ಕಣ್ಣುಗಳನ್ನ ನೋಡಿದ ಕೂಡಲೇ ವಿನಯ್ಗೆ ಅರ್ಥ ಆಯಿತು, ಅಣ್ಣ ಯಾವುದೋ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾನಂತ. ಅವನು ಮಾತಾಡುವವರೆಗೂ ವಿನಯ್ ಕಾಯ್ತಾ ಇದ್ದ. ಕೆಲವು ಕ್ಷಣ ಕಣ್ಣುಗಳನ್ನ ಮುಚ್ಚಿ ದೀರ್ಘವಾಗಿ ಉಸಿರು ತೆಗೆದುಕೊಂಡು ತಮ್ಮನ ಕಡೆ ನೋಡ್ದ. ವಿನಯ್, ನಾನು ಹೇಳೋದನ್ನು ಸರಿಯಾಗಿ ಕೇಳು. ಯಾಕೆ ಅವನು ಹಾಗೆ ಹೇಳೋದನ್ನೋ ಗೊತ್ತಿಲ್ಲ, ಆದರೆ ವಿನಯ್ ತಕ್ಷಣ ಜಾಗೃತನಾದ. ಈ ಹೋಟೆಲ್ ಹಾಗೂ ಅದರ ಸುತ್ತಮುತ್ತಲ 100 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋ ಪೊಲೀಸ್ ಸ್ಟೇಷನ್ಗಳಲ್ಲಿ ಇಂದು ರಾತ್ರಿ 8 ಗಂಟೆಯಿಂದ ಏನಾದರೂ ರೇಪ್ ಕೇಸ್ ದಾಖಲಾಗಿದೆಯೇ ನೋಡಬೇಕು. ನಂತರ ಇಡೀ ರಾಜ್ಯದಲ್ಲಿ ಹಾಗೆ ಆಸ್ಪತ್ರೆಗಳಲ್ಲಿ ಯಾರಾದರೂ. ಆ ಮಾತು ಹೇಳೋಕೆ ಅವನಿಗೆ ತುಂಬ ಕಷ್ಟ ಅನ್ನಿಸ್ತು. ದೃಢವಾಗಿ ಕಣ್ಣು ಮುಚ್ಕೊಂಡ. ಒಂದು ಕ್ಷಣದ ನಂತರ ಕಣ್ಣು ತೆರೆದು, ಯಾರಾದರೂ ವಿಕ್ರಮ್ ರೇಪ್ಗೆ ಸೇರ್ಕೊಂಡಿದ್ದಾರೆಯೇ ಅಂತ ವಿಚಾರಿಸು. ಆ ಮಾತು ಹೇಳುವಾಗ ಒಂದು ಧ್ವನಿ ನಡಕ್ತು. ವಿನಯ್ಗೆ ಒಂದು ಅಕ್ಷರವೂ ಅರ್ಥ ಆಗಲಿಲ್ಲ. ಅಣ್ಣಯ್ಯ, ನೀನು ಏನು ಮಾತಾಡ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದೆಯಾ? ಇದಿಷ್ಟು ಕಷ್ಟ ಅಂತ ನಿನಗೆ ಗೊತ್ತಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವರಿಗೆ ದುಡ್ಡು ಕೊಡ್ತೀಯಾ, ಅವ್ರ ಮೇಲೆ ಗದರ್ತೀಯಾ, ಬೆದರಿಸ್ತೀಯಾ, ಬೇಡ್ಕೊಳ್ತೀಯಾ, ಅದು ನಿನ್ನಿಷ್ಟ. ನನಗೆ ಮಾಹಿತಿ ಬೇಕು. ವಿನಯ್ ಇನ್ನೂ ಖಾಲಿಯಾಗಿ ನೋಡ್ತಾ ಇದ್ದ. ಅಣ್ಣಯ್ಯ, ಇದು ವಿಕ್ರಮ್ ಅವನ್ನ ನೋಡ್ತಾ, ನಾನು ನಿನ್ನೆ ರಾತ್ರಿ ನಾನು ಒಂದು ಹುಡುಗಿನ ರೇಪ್ ಮಾಡಿದೆ. ತಕ್ಷಣವೇ ವಿನಯ್ಗೆ ಆಘಾತ ಆಯಿತು. ನಿಜವಾ, ಸುಳ್ಳ? ಯಾಕಂದರೆ ತನ್ನ ಅಣ್ಣನ ಒಂದು ಕಣ್ಣೋಟಕ್ಕೆ ಹುಡುಗಿಯರು ಸಾಲಿನಲ್ಲಿ ನಿಂತ್ಕೊಳ್ತಿದ್ರು. ಸುಮಾರು 2 ವರ್ಷಗಳಿಂದ ಮನೆಯವರೆಲ್ಲ ಅವನಿಗೆ ಮದುವೆ ಮಾಡಿಸೋದಕ್ಕೆ ಹಿಂದೆ ಬಿದ್ದಿದ್ರು. ವಿನಯ್ಗೆ ಮಾತು ಬರಲಿಲ್ಲ. ಆಘಾತದಲ್ಲ ಹಾಗೆ ನಿಂತ್ಕೊಂಡ. ವಿನಯ್ ಅಂತ ವಿಕ್ರಮ್ ಜೋರಾಗಿ ಕರೆದ. ಅಣ್ಣಯ್ಯ, ನೀನೇನು ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದೆಯಾ? ಒಂದು ನಿಮಿಷ ಇರು. ಪಕ್ಕದಲ್ಲಿದ್ದ ನೀರಿನ ಬಾಟಲ್ ತೆರೆದು ಪೂರ್ತಿ ಕುಡ್ದ. ಇನ್ನೊಂದು ನೀರಿನ ಬಾಟಲ್ ತೆಗೆದುಕೊಂಡು ಅರ್ಧದಷ್ಟು ತನ್ನ ತಲೆ ಮೇಲೆ ಸುರಿದುಕೊಂಡ. ವಿಕ್ರಮ್ನ ಕಡೆ ನೋಡ್ತಾ, ಅಣ್ಣಯ್ಯ ಪ್ಲೀಸ್, ಏನು ನಡೀತು ಅಂತ ಸ್ಪಷ್ಟವಾಗಿ ಹೇಳು. ನಿಧಾನವಾಗಿ ಸರಿಯಾಗಿ ಯೋಚಿಸಿ ಹೇಳು. ವಿನಯ್ ಹತ್ತಿರ ಬಂದು ನೋಡ್ದ. ಹೇ, ನೀನು ಕುಡ್ದಿಲ್ಲ. ಹಿಂದೆ ಮುಂದೆ ಕಾಲುಗಳನ್ನ ಕೈಗಳನ್ನ ಎಲ್ಲವನ್ನ ನೋಡ್ದ. ಆತ ಯಾವುದೇ ಡ್ರಗ್ಸ್ ತೆಗೆದುಕೊಂಡಿಲ್ಲ. ನಾನು ವಿನಯ್, ನಿನಗೆ ನೆನಪಿದೆಯಲ್ಲ, ನಿನ್ನೆ ಬೆಳಗ್ಗೆ ನಾವಿಬ್ಬರು ವಿದೇಶದಿಂದ ಎಲ್ಲಿಗೆ ಬಂದ್ವಿ, ನಿನಗೆ ನೆನಪಿದೆಯಾ? ನಾನು ನೇರವಾಗಿ ಮನೆಗೆ ಹೋದರೆ ನಿನ್ನೆ ದೇವಸ್ಥಾನಕ್ಕೆ ಹೋಗಿದೆಯಲ್ಲ, ನೆನಪಿದೆಯಾ? ನೀನು ಹುಟ್ಟುಹಬ್ಬ ಅಂತ ದೇವಸ್ಥಾನಕ್ಕೆ ಹೋದೆ, ಅದು ಕೂಡ ನೆನಪಿದೆಯಲ್ವಾ? ವಿಕ್ರಮ್ ಒಂದು ಕ್ಷಣ ತಮ್ಮನ ಕಡೆ ನೋಡ್ದ. ಹೌದು ಅಂತ ತಲೆ ಅಲ್ಲಾಡಿಸ್ದ. ಅಂದರೆ ಈಗ ನೀನು ಸಂಪೂರ್ಣ ಪ್ರಜ್ಞೆಯಲ್ಲಿ ಇದು ಮಾತಾಡ್ತಿದೆಯಾ ಅಲ್ವಾ? ಹೌದು ಅಂತ ತಲೆ ಅಲ್ಲಾಡಿಸ್ದ. ಅವನ ಬಳಿ ಆತ್ಮೀಯವಾಗಿ ಮಾತನಾಡೋದು, ಅವನ ಜೊತೆ ಮುಕ್ತವಾಗಿ ಇರೋದು ಅವನ ತಮ್ಮ ಮಾತ್ರ. ಒಂದು ವೇಳೆ ಏನಾದರೂ ವಿಷಯ ಹಂಚ್ಕೊಳ್ಬೇಕೆಂದರೆ ಹೇಳೋದು ತನ್ನ ತಮ್ಮನಿಗೆ ಮಾತ್ರ. ವಿನಯ್ ಇನ್ನೂ ಖಾಲಿಯಾಗಿ ನೋಡ್ತಾ ಇದ್ದ. ವಿಕ್ರಮ್ ವಿನಯ್ನ ಕಡೆ ನೋಡ್ತಾ ರಾತ್ರಿ ಹೊರಗೆ ಬಂದಾಗಿನಿಂದ ಬೆಳಗ್ಗೆ ಆದ ಘಟನೆವರೆಗೂ ಎಲ್ಲವನ್ನ ಹೇಳ್ದ. ಕೇಳಿದ ವಿನಯ್ಗೆ ಮೈ ರೋಮಾಂಚನವಾಯಿತು. ನಿಜವಾ? ಕಣ್ಣುಗಳನ್ನ ಅಗಲ ಮಾಡಿ ಕೇಳ್ದ. ಅಣ್ಣಯ್ಯ ಹೇಳ್ತಿರುವಾಗ ಅವನ ಗಂಟಲು ಒಣಗ್ತು. ನನಗೆ ಆ ಹುಡುಗಿ ಬೇಕು. ಹೇಗಣ್ಣಯ್ಯ, ಇಷ್ಟು ದೊಡ್ಡ ನಗರದಲ್ಲಿ ಒಂದು ಹುಡುಗಿನ ಹುಡುಕೋದು? ಮೊದಲು ನಾನು ಹೇಳಿದ ಕೆಲಸ ಮಾಡು. ಹಾಗೆ ಹೋಟೆಲ್ನಲ್ಲಿರೋ ಎಲ್ಲ CCTV ಫೋಟೇಜ್ಗಳನ್ನ ತೆಗೆದುಕೊಂಡು ಬಾ. CCTV ಫೋಟೇಜ್ನ ಸಿಗುತ್ತೆ ಅಂತ ನಿನಗನ್ನಿಸ್ತಾ? ಇಲ್ಲ, ಆದರೆ ಏನಾದರೂ ಪ್ರಯತ್ನ ಮಾಡಬೇಕು. ನಿನ್ನೆ ಜನ್ಮದಿನ ಆಚರಿಸಿದ ಎಲ್ಲರ ಪಟ್ಟಿ ಬೇಕು. ಇದೆಲ್ಲ ಹೋಟೆಲ್ನಲ್ಲಿ, ಅದು ಗೌಪ್ಯತೆ ಅಣ್ಣಯ್ಯ, ಅವ್ರು ಕೊಡಲ್ಲ. ಅವರ ಮುಖದ ಮೇಲೆ ದುಡ್ಡು ಎಸೆದು ಬಾ. ವಿನಯ್ಗೆ ಅರ್ಥ ಆಯಿತು. ಇನ್ನೂ ಏನು ಹೇಳಿದ್ರು ಅವನು ಕೇಳಲ್ಲ ಅಂತ. ಇಡೀ ದೇಶವನ್ನು ಜಾಲಾಡೋ ಕಾರ್ಯಕ್ರಮ ಶುರು ಮಾಡಿದ್ದಾನೆ.
ಅದು ಅಸಾಧ್ಯವಾದರೂ ವಿಕ್ರಮ್ ಕೃಷ್ಣ ಅಂದ್ಕೊಂಡ್ರೆ ಅಸಾಧ್ಯವಾದದ್ದೇನೂ ಇಲ್ಲ ಸರಿ ಅಂತ ಅವನು ಹೊರಡ್ತಾ ಇರುವಾಗ, ಒಂದು ನಿಮಿಷ ವಿನಯ್ ನಿಂತ. ನಾನು ಹೇಳಿದ್ನೆಲ್ಲ ಮೊದಲು ಕೆಲಸ ಆಗಬೇಕು, ಹಾಗೆ ನಾವು ಹೊಡೆದು ಹಾಕ್ತವ್ರ ಬಾಸ್ ನನ್ನ ಹತ್ರ ಇರಬೇಕು. ಯಾಕಣ್ಣಯ್ಯ, ಈ ಕೆಲಸವನ್ನು ಅವನಿಗೆ ಯಾರು ಒಪ್ಪಿಸಿದ್ದಾರೆ ಅವನು ಮಾತ್ರ ಹೇಳಬಲ್ಲ. ಸರಿ ಅಂತ ಹೊರಟು ವಿನಯ್ ಜೊತೆ, ಈ ವಿಷಯ ನಿನಗೂ ನನಗೂ ಹೊರತುಪಡಿಸಿ ಮತ್ತಾರಿಗೂ ಗೊತ್ತಾಗಬಾರ್ದು ಅಂತ ತಮ್ಮನ ಕಡೆ ನೋಡ್ದ. ಪ್ರಾಣ ಹೋದರೂ ಸರಿ ಅಂತ ಹೇಳಿ ಹೊರಟು ಹೋದ. ವಿಕ್ರಮ್ ಹಾಸಿಗೆ ಮೇಲೆ ಬಿದ್ದಿದ್ದ ಸೀರೆಯನ್ನು ಕೈಗೆತ್ಕೊಂಡ. ಕಂದಮ್ಮ ಕ್ಷಮಿಸು, ಬರೋಕ್ಕೆ ತಡ ಮಾಡಿದೆ, ಆದರೆ ನಿನ್ನನ್ನು ಹುಡ್ಕೋಕೆ ಮಾತ್ರ ತಡ ಮಾಡಲ್ಲ. ವಿಕ್ರಮ್ ರಾಬರ್ಟ್ಗೆ ಫೋನ್ ಮಾಡ್ದ. ತನ್ನ ಸಂಪೂರ್ಣ ಪ್ರಭಾವವನ್ನು ಉಪಯೋಗಿಸಿ ರಾಜ್ಯದಲ್ಲಿ ದಾಖಲಾದ ರೇಪ್ ಕೇಸ್ಗಳನ್ನ ವಿಚಾರಿಸು ಎಂದ. ಸರ್, ಇದು ತುಂಬ ಕಷ್ಟ ಸರ್, ಇದು ವಿವಾದಾತ್ಮಕವಾಗುತ್ತೆ, ಒಪ್ಪಲ್ಲ. ಏನು ಮಾಡ್ತೀಯೋ ಗೊತ್ತಿಲ್ಲ. ಅವನಿಗೆ ತನ್ನ ಬಾಸ್ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಏನೂ ಮಾತನಾಡ್ತೆ ಪ್ರಯತ್ನ ಮಾಡ್ತೀನಿ ಅಂತ ಫೋನ್ ಇಟ್ಟ. ವಿಕ್ರಮ್ ಸೂಟ್ ರೂಮ್ ಖಾಲಿ ಮಾಡಿ ತನ್ನ ಮನೆಗೆ ಹೋದ. ಕೃಷ್ಣ ವಿಹಾರ, ಅಲ್ಲಿ ಅವನು ಮಾತ್ರ ಇರ್ತಾನೆ. ಒಂದೇ ಸಾಲ ತನ್ನ ಹಾಗೂ ತಮ್ಮನಿಗೆ ಪ್ರತ್ಯೇಕ ಮನೆಗಳನ್ನ ಕಟ್ಟಿಸ್ದ. ಅವರ ತೋಟದಿಂದ ಹೋದರೆ ತಮ್ಮನ ಮನೆ ಸಿಗುತ್ತೆ. ಇಬ್ಬರು ಮನೆಗಳ ನಡುವೆ ತೆರೆದ ಜಾಗ ಇಟ್ಟಿದ್ದ. ತಂದೆ ತಾಯಿಯವರೊಂದಿಗೆ ಇರೋದು ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕಾಗಿ ತಂದೆ ತಾಯಿ ಬೇರೆ ಕಡೆ ಇರ್ತಾರೆ, ಇವರಿಬ್ಬರು ಬೇರೆ ಕಡೆ ಇರ್ತಾರೆ. ಇಬ್ಬರ ಮನೆಗಳನ್ನು ಒಂದೇ ರೀತಿ ಕಟ್ಟಿಸ್ದ. ಒಂದೇ ರೀತಿಯ ಇಂಟೀರಿಯರ್ ಡಿಸೈನೊಂದಿಗೆ. ಅವುಗಳನ್ನ ಮನೆ ಅನ್ನೋದಕ್ಕಿಂತ ಇಂದ್ರಭವನ ಅನ್ಬೋದು. ಹೊರಗಿನವರಿಗೆ ಯಾರು ಅಲ್ಲಿ ಇಣುಕು ನೋಡೋಕ್ಕೂ ಅವಕಾಶ ಇಲ್ಲ, ಅಷ್ಟು ಭದ್ರತೆ ಇತ್ತು. ವಿಕ್ರಮ್ ತುಂಬ ವೇಗವಾಗಿ ಮನೆಗೆ ಬಂದ. ಅವನ ಮನಸ್ಸಿನಲ್ಲಿ ತುಂಬ ನೋವಿತ್ತು. ಯಾರನ್ನು ನೋಡದೆ ನೇರವಾಗಿ ತನ್ನ ಕೋಣೆಗೆ ಹೋದ. ಅದನ್ನು ಕೋಣೆ ಅನ್ನೋದಕ್ಕಿಂತ ಒಂದು ಸಣ್ಣ ಮಹಲ್ ಅನ್ನಬಹುದು. ಹೋಗಿ ಹಾಸಿಗೆ ಮೇಲೆ ತಾನು ತಂದಿದ್ದ ಕವರಿಟ್ಟು ಕೆಲವು ಕ್ಷಣ ಹಾಗೆ ನಿಂತ. ಕಿವಿಯಲ್ಲಿ, ಮನಸ್ಸಿನಲ್ಲಿ, ಮೆದುಳಿನಲ್ಲಿ ಆಕೆಯ ಮಾತುಗಳು ತುಂಬಿದ್ವು. ತಾನು ಭಾವವೇಷದಲ್ಲಿ ಎಷ್ಟು ಬಲವಂತ ಮಾಡಿದೆ ಅಂತ ನಂತರ ಯೋಚಿಸಲು ಅವನಿಗೆ ಕಷ್ಟ ಅನ್ನಿಸ್ತು. ಯೋಚಿಸೋಕೆ ತನಗಿಷ್ಟು ಕಷ್ಟ ಆಗ್ತಿದೆಯಾ, ಆದರೆ ಆಕೆ ಪರಿಸ್ಥಿತಿ ಏನು ಅಂತ ಯೋಚಿಸ್ದ. ಯು ಎ ಬೀಸ್ಟ್ ಮ್ಯಾನ್. ಅವನನ್ನು ನೋಡಿದಾಗ ಹುಡುಗಿಯರ ಬಾಯಿಂದ ಬರೋ ಮಾತುಗಳು. ಕೆಲವು ಕ್ಷಣ ಹಾಗೆ ನಿಂತ. ತನ್ನನ್ನು ತಾನು ಸಮಾಧಾನ ಪಡಿಸ್ಕೊಂಡ ನಂತರ ತಾನು ತಂದಿದ್ದ ಆಕೆ ವಸ್ತುಗಳನ್ನ ತನ್ನ ರ್ಯಾಕ್ನಲ್ಲಿ ಕಾಣುವಂತೆ ಜೋಡಿಸ್ದ. ಆಕೆ ಬಟ್ಟೆಗಳನ್ನ ತಾನೇ ಸ್ವತಃ ವಾಷಿಂಗ್ ಮಿಷಿನ್ನಲ್ಲಿ ಹಾಕ್ತಾ ಅವು ಒಣಗಿದ ನಂತರ ಇಸ್ತ್ರಿ ಮಾಡಿ ಎಚ್ಚರಿಕೆಯಿಂದ ಇಟ್ಟ. ಈ ಮಧ್ಯೆ ಅವನು 100 ಸಲ ಫೋನ್ ಪರಿಶೀಲಿಸಿರ್ಬೋದು. ರಾಬರ್ಟ್ನಿಂದಾದರೂ ಸರಿ, ತನ್ನ ತಮ್ಮನಿಂದ ಆದರೂ ಸರಿ ಕರೆಗಳು ಬರುತ್ತವೆಯೋ ಅಂತ ನೋಡ್ತಿದ್ದ. ಆದರೆ ಫೋನ್ ಹಾಸಿಗೆ ಮೇಲೆ ಸದ್ದಿಲ್ಲದೆ ಬಿದ್ದಿತ್ತು. ಅವನಿಗೆ ತುಂಬ ಕಿರಿಕಿರಿ ಅನ್ನಿಸ್ತು. ಸ್ನಾನ ಮಾಡಬೇಕಂತ ಬಾತ್ರೂಮ್ಗೆ ಹೋದ. ವಿಶಾಲವಾದ ಬಾತ್ ಟಬ್ ಇತ್ತು. ತನ್ನ ಕೋಟ್ ತೆಗೆಯುವಾಗ ಅವನ ಕೋಟ್ನಿಂದ ಒಂದು ಪರಿಮಳ ಬಂತು. ದೀರ್ಘವಾಗಿ ಅದನ್ನು ಉಸಿರೆಳೆದ. ತನ್ನ ಕಂದಮ್ಮನ ದೇಹದ ವಾಸನೆ. ಅವನ ಬಟ್ಟೆಗಳ ಮೇಲೆ ಮಾತ್ರವಲ್ಲ, ಅವನ ದೇಹಕ್ಕೂ ಅಂಟ್ಕೊಂಡಿತ್ತು. ಅವನ ಭುಜದ ಮೇಲಿಂದಲೂ ಬರೋ ವಾಸನೆ. ಅವನ ದೇಹವೆಲ್ಲ ಆಕೆಯ ಸಹಜ ಪರಿಮಳದಿಂದ ತುಂಬಿತ್ತು. ಕನ್ನಡಿಯೊಳಗೆ ತನ್ನನ್ನು ತಾನು ನೋಡಿಕೊಂಡ. ಅವನ ಎದೆ ಭಾಗದಲ್ಲಿ, ಬೆನ್ನಿನ ಭಾಗದಲ್ಲಿ, ಬಹುತೇಕ ದೇಹವೆಲ್ಲ ಆಕೆಯ ಉಗುರುಗಳ ಗುರುತುಗಳಿಂದ ತುಂಬಿತ್ತು. ಗಲ್ಲದ ಮೇಲೆ, ಕೆನ್ನೆ ಮೇಲೆ ಆಕೆ ಹಲ್ಲುಗಳ ಗುರುತುಗಳು. ಎದೆ ಮೇಲೆ ಬಿದ್ದ ಆಕೆಯ ಹಲ್ಲಿನ ಗುರುತುಗಳು, ದೇಹಕ್ಕಂಟಿದ್ದ ಆಕೆಯ ಕುಂಕುಮ, ಕಾಜಲ್, ಕೂದಲಲ್ಲಿ ಅಲ್ಲಲ್ಲಿ ಸಿಕ್ಕಾಕೊಂಡಿದ್ದ ಆಕೆಯ ಜಾಜಿ ಹೂಗಳು, ರಾತ್ರಿ ನಡೆದ ಯುದ್ಧದಲ್ಲಿ ಒಡೆದ ಬಳಗಳಿಂದ ಆದ ಗುರುತುಗಳು. ಅವನ ತುಟಿಗಳ ಮೇಲೆ ಒಂದು ಸಣ್ಣ ನಗು ಮೂಡ್ತು. ಮತ್ತೊಮ್ಮೆ ದೀರ್ಘವಾಗಿ ಉಸಿರೆಳೆದ. ಕಂದಮ್ಮ. ಮನಸಾರೆ ಕರೆದ. ಯಾಕೆ ಅಂತ ಗೊತ್ತಿಲ್ಲದೆ ಕಣ್ಣು ಮುಚ್ಚಿಕೊಂಡು ಆಕೆ ರೂಪವನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದ. ಅದ್ಭುತ ಅಂದುಕೊಳ್ಳದಾಗಲೇ ಇರಲಾಗಲಿಲ್ಲ. ಕತೆ ಮುಂದುವರಿಯುತ್ತೆ. ಥ್ಯಾಂಕ್ ಯು.